ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಗರಿಯಾಗಿ ಕುಂಬಳಕಾಯಿ ಬಜ್ಜಿ ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುಂಬಳಕಾಯಿ ಬಜ್ಜಿ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದು ಅರ್ಧ kg. ಮತ್ತು ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಚಿಪ್ಸ್ ಕಟ್ ಮಾಡ್ಕೋತಾರಲ್ಲ ಆ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೇನೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿಂಗ್ ಸೋಡಾ 2 ಚಿಟಿಕೆ, ಹಿಂಗು 2 ಚಿಟಿಕೆ ಮತ್ತು ಅಚ್ಚಕಾರದ ಪುಡಿ 1 ಟೀ ಸ್ಪೂನು, ಓಂ ಕಾಳು ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಓಂ ಕಾಳು ಹಾಕಿದಾಗ ಎದೆ ಉರಿ ಗ್ಯಾಸ್ಟ್ರಿಕ್ ಎಲ್ಲ ಬರಲ್ಲ ಬಜ್ಜಿಗಳಿಗೆ. ಇದ್ರ ಜೊತೆಗೇನೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದು ನಾರ್ಮಲ್ ಟೆಂಪ್ರೇಚರ್ ಎಣ್ಣೆ, ಬಿಸಿ ಮಾಡ್ಕೊಂಡು ಹಾಕೋತಿಲ್ಲ, ತಣ್ಣಗೆ ಇದೆ. ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಹದವಾಗಿ ಬ್ಯಾಟರ್ ತರಿಸ್ಕೋಬೇಕು. ಈ ಥರ ಕೈಯಲ್ಲಿ ಬೇಕಾದ್ರೆ ಕಲಿಸ್ಕೋಬೋದು ಅಥವಾ ಸ್ಪೂನಲ್ಲಿ ಬೇಕಾದ್ರೂ ಕಲಿಸ್ಕೋಬೋದು. ನೋಡಿ ಈ ಹದ ಇರಬೇಕು. ಈ ಟೆಕ್ಸ್ಚರ್ ನೋಡ್ಕೊಳ್ಳಿ. ಈ ಥರ ಹದ ಇದ್ರೇ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಜಾಸ್ತಿ ಹೊತ್ತು ಕ್ರಿಸ್ಪಿಯಾಗಿರುತ್ತೆ. ಮತ್ತು ನೋಡೋದಲ್ಲ ಈ ಥರ ಫ್ಲೋಯಿ ಟೆಕ್ಸ್ಚರಲ್ಲಿ ಇರಬೇಕು. ಈಗ ಇದಕ್ಕೆ ಕುಂಬಳಕಾಯಿ ಪೀಸಸ್ಗಳನ್ನ ಹಾಕ್ಕೊಂಡು ಚೆಕ್ ಮಾಡೋಣ. ಇದೇ ಥರ ಟೆಕ್ಸ್ಚರ್ ಇರಬೇಕು. ಫುಲ್ ಕೋಟ್ ಆಗ್ತಿದೆ. ಎಕ್ಸ್ಟ್ರಾ ಬ್ಯಾಟರ್ನ ತೆಕ್ಕೊಂಡು ಎಣ್ಣೆಗೆ ಬಿಡೋಣ. ಎಣ್ಣೆನ ಫಸ್ಟೇ ಫುಲ್ ಬಿಸಿ ಮಾಡ್ಕೋಬೇಕು. ಫುಲ್ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ಒಂದೊಂದಾಗೆ ಪೀಸಸ್ಗಳನ್ನ ಈ ಥರ ಬ್ಯಾಟರ್ಗೆ ಅದ್ಬಿಟ್ಟು ಹಾಕೋಬೇಕು. ಎಲ್ಲ ಪೀಸಸ್ ಹಾಕಿದ್ಮೇಲೆ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಳ್ಳೆ ಕ್ರಿಸ್ಪಿ ಆಗೋವರೆಗೂ ಮತ್ತು ಒಳ್ಳೆ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ತೆಕ್ಕೋಬೇಕು. ಎಷ್ಟು ಕಮ್ಮಿ ಬ್ಯಾಟರ್ ಹಾಕಿದ್ದೆ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದೆಲ್ಲ. ನೋಡಿ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ತುಂಬಾ ರುಚಿಯಾಗಿ ಗರಿಯಾಗಿ ಕುಂಬಳಕಾಯಿ ಬಜ್ಜಿ ರೆಡಿಯಾಗಿದೆ. ಎಲ್ಲ ಬಜ್ಜಿ ಫ್ರೈ ಆಗೋವರೆಗೂ ನೋಡಿ ಎಷ್ಟು ಗರಿಯಾಗಿದೆ. ಇನ್ನು ಸೌಂಡ್ ಕೇಳಿಸ್ಕೊಳ್ಳಿ. ತುಂಬ ಹೊತ್ತು ಹಂಗೆ ಗರಿಯಾಗೇ ಇತ್ತು. ಹಾಗೂ ಫಸ್ಟ್ ಟೈಮ್ ಈ ರೆಸಿಪಿ ಮಾಡೋರು ಕುಂಬಳಕಾಯಿ ಸಿಹಿ ಆಗಿರುತ್ತಲ್ಲ, ಈ ಬಜ್ಜಿನೂ ತುಂಬ ಸ್ವೀಟ್ ಆಗಿರುತ್ತೇನೋ ಅಂದ್ಕೊಂಡ್ರೆ ಹಾಗೇನಿರಲ್ಲ. ಆಲೂಗಡ್ಡೆ ಬಾಳೆಕಾಯಿ ಬಜ್ಜಿ ಮಾಡ್ತಿರಲ್ಲ ಅದೇ ಟೇಸ್ಟಲ್ಲಿರುತ್ತೆ. ಲೈಟಾಗಿ ಕುಂಬಳಕಾಯಿ ಫ್ಲೇವರ್ ಬರುತ್ತೆ ಅಷ್ಟೇ. ನಾನು ಮಾಡಿದ ರೀತಿಯಲ್ಲೇ ಮಾಡಿ ಈ ಬಜ್ಜಿ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇದ್ರ ಜೊತೆಗೇ ದಿಢೀರಾಗಿ ಗ್ರೀನ್ ಚಟ್ನಿ ಮಾಡಿದ್ದೆ. ಈ ರೋಡ್ ಸೈಡಲ್ಲೆಲ್ಲ ಬಜ್ಜಿ ಬೋಂಡ ಜೊತೆ ಕೊಡ್ತಾರಲ್ಲ ಅದೇ ರೀತಿ ಮಾಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಗೆ ಚೂರು ಉಪ್ಪು ಮತ್ತು ಚೂರು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡಿದ್ದೆ. ಮತ್ತು ಬರೀ ಇಷ್ಟನ್ನೇ ಹಾಕ್ಕೊಂಡು ರುಬ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಹದವಾಗಿ ಕಲಿಸ್ಕೊಂಡ್ರೆ ಸಾಕು. ಸೇಮ್ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಅದೇ ರೀತಿಲಿ ಇರುತ್ತೆ ಈ ರುಚಿ. ಏನಂದರೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೋಬೇಕು ಮತ್ತು ಉಪ್ಪು ಖಾರನ ಕಮ್ಮಿ ಹಾಕೋಬೇಕು. ಜಾಸ್ತಿ ಇಡಿಸಲ್ಲ, ಇಲ್ಲಾಂದರೆ ಜಾಸ್ತಿ ಉಪ್ಪು ಖಾರ ಆಗ್ಬಿಡುತ್ತೆ.